ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ನೋಡಿ, ಇದನ್ನು ಎಸೆಯೋಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಹಾಕೋಣ. ಸೊ ಅದು ನಮ್ಮ ರೂಮ್ಮೇಟು ಕೊಟ್ಟಿದ್ದು, ಅಂದರೆ ಅವರು ತಂದಲ್ಲಿ ಹಾಕಿದ್ರು. ಅವ್ರ ಕತೆ ಏನಂತ ಗೊತ್ತಾಗಲ್ಲ, ಸ್ವಲ್ಪ ಹೈಜೀನ್ ಥರ ಆಡ್ತಾರೆ. ಬಟ್ ಆದರೆ ಇಂಥದ್ರಲ್ಲೆಲ್ಲ ಏನು ಮಾತ್ರ ಗೊತ್ತಿಲ್ಲ. ಅಲ್ಲಿಟ್ಟರೆ ಅಲ್ಲೇ ಅವರು ಯಾವತ್ತೊಂದು ಕೊಕೋಕೋಲಾ ತಂದು ಕುಡಿಯೋಷ್ಟು ಕುಡಿದಿದ್ದಾರೆ. ಅದಾದಮೇಲೆ ಉಳಿದಿರೋದು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಯ್ಯೋ ಇಲ್ಲೊಂದು ಹೋಲ್ ಕಾಣಿಸ್ತಿದೆಯಾ ನಿಮಗೆ? ಉಳಿದಿರೋದು ಅದೇನೋ ಹಾಳಾಗಿರೋ ಥರ ಇದೆ, ಅದು ರೂಮಲ್ಲೇ ಇದೆ. ಅದನ್ನ ತೆಗೆದು ಎಲ್ಲ ಹೊರಗಡೆ ಹಾಕಬೇಕು ಅಂತಲೂ ಇಲ್ಲ. ಮತ್ತು ರೂಮ್ ಕ್ಲೀನ್ ಮಾಡೋಕ್ಕೆ ಬರೋ ಅಂದಿದ್ದು ಮಾತ್ರ ಚೆನ್ನಾಗಿ ಓಡಿಸ್ಬಿಡಪ್ಪ ಅದಂತೆಲ್ಲ ಹೇಳ್ತಾರೆ. ಸರಿ, ಇವತ್ತಿನ ಸ್ಟೋರಿ ಏನು ಹೇಳಿದ್ರೆ ಗೊತ್ತಿಲ್ಲ. ಕೊನೆಯ 3 ದಿನಗಳಿಂದ ಮಧ್ಯಾಹ್ನದ ಟೈಮಲ್ಲಿ ನಿದ್ರೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆ ಆಟ ಆಡೋಕ್ಕೆ ಹೋಗ್ತಾನೂ ಇದ್ದೀನಿ ಮಾರ್ನಿಂಗಿಂದ. ಆ ರೀಸನಿಂದ ನಿದ್ರೆ ಬರ್ತಿದೆಯೋ ಏನೋ ಗೊತ್ತಿಲ್ಲ. ಅಂತ ಹಂಗೇನಿಲ್ಲ ಗುರು. ಇದೇನಾಗುತ್ತೆ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಬರೋಷ್ಟು ಒಳ್ಳೆ ನಿದ್ರೆ ನೈಟಲ್ಲೂ ಬರಲ್ಲ ಗುರು. ನನಗೆಲ್ಲ ಮನೇಲಿರೋದ ಮಧ್ಯಾಹ್ನ ನಿದ್ರೆನೇ ಬರ್ತಿರಲಿಲ್ಲ. ಅದೇನೋ ಗೊತ್ತಿಲ್ಲ. ನಮ್ಮಮ್ಮ ಮಲ್ಕೊಳ್ಳೋವಾಗ ಯಾಕೆ ಮಲ್ಕೋತಾರೆ ಅಂತಲೇ ನಾನು, ಅಂದರೆ ನಮ್ಮ ಅಮ್ಮ ಮಧ್ಯಾಹ್ನ ಟೈಮಲ್ಲಿ ಮಲ್ಕೊಬಿಡೋರು. ಅಂದರೆ ಆವಾಗ ನಾವು ಅಮ್ಮನ ಮಲ್ಕೊಳ್ಳೋಕ್ಕೆ ಬಿಡೋಲ್ಲ ನಾವು. ಎದ್ದೇಳಮ್ಮ ಅಮ್ಮ, ಅದು ಮಾಡ್ಕೊಡಮ್ಮ, ಇಲ್ಲಿಗೆ ಹೋಗೋಣ, ಹೊರಗಡೆ ಹೋಗೋಣ, ಗದ್ದೆಗೆ ಹೋಗೋಣ. ಅಮ್ಮ ಕೆಲ್ಸಕ್ಕೆ ಹೋಗ್ಬಿಟ್ರೆ ಬರೋವಾಗ ಸಂಜೆ 4 ಆಗುತ್ತೆ. ಯಾವಾಗಾದ್ರೂ ಕೆಲ್ಸಕ್ಕೆ ಹೋಗ್ತಿರೋ ದಿನ ಮತ್ತು ಬುಧವಾರ ದಿನ ಎಲ್ಲ ಕೆಲ್ಸಕ್ಕೆ ಹೋಗೋಲ್ಲ. ಆ ಟೈಮಲ್ಲೆಲ್ಲ ಮನೇಲಿಟ್ಟರೆ ಅದೇ ಥರ ನಾವು ಸ್ಪೆಷಲಾಗಿ ನಾನು ತಮ್ಮ, ಅಣ್ಣ ಅಂತ ತಿಂದಿಲ್ಲ. ಎದ್ದೇಳಮ್ಮ, ಏನಾದರೂ ಮಾಡಿಕೊಡಮ್ಮ, ಏನಾದರೂ ತಿನ್ನೋಣ, ಇಲ್ಲ ಗದ್ದೆಗೆ ಹೋಗೋಣ, ಹೊರಗಡೆ ಹೋಗೋಣ. ಆಗ ಅದೇನು ಗೊತ್ತಿಲ್ಲ. ಮಲ್ಕೊಳ್ಳೋದಕ್ಕಂತೂ ಮಧ್ಯಾಹ್ನ ಇಷ್ಟನೇ ಇಲ್ಲ ನನಗೆ. ಇವಾಗಲೂ ಅಷ್ಟೇ ಮಲ್ಕೊಳ್ಳೋದಕ್ಕೆ ಇಷ್ಟನೇ ಇಲ್ಲ. ಅದೇನು ಗೊತ್ತಿಲ್ಲ. ಒಂದು 2-3 ದಿನದಿಂದ ಕಂಟಿನ್ಯೂ ಮಲ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ನಿದ್ರೆನೂ ಮಧ್ಯಾಹ್ನ ಟೈಮಲ್ಲಿ, ತುಂಬ ಪೀಸ್ಫುಲ್ ನಿದ್ರೆ. ಬಟ್ ಬೇಡ, ಆ ರೂಟೀನ್ನ ಚೇಂಜ್ ಮಾಡೋಣ. ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಒಂದು ಕಲಿಬೋದು, ಏನೋ ಮಾಡಲೇಬೇಕೀಗ. ಈ ಮುಂದ್ಗಡೆ ದಾಳಿಂಬೆನೂ ಬೇಜಾನಾಗೈತೆ. ಆ ದಾಳಿಂಬೆ ಮೇಲೆ ಅಂತೂ ಅಷ್ಟು ಕಣ್ಣಿಲ್ಲ, ಬಟ್ ಆ ಬಾಳೆಹಣ್ಣು ಮೇಲೆ ಅಂತೂ ಪ್ರಾಪರಾಗಿ ಕಣ್ಣಿದೆ ಗುರು. ಸೊ ಒಂದ್ಸಲ ಅದು ಬಣ್ಣಾದರೆ ಸೊ ಅದು ನಾನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅಂದರೆ ಅದು ಈ ಥರ ಪ್ರಾಪರಾಗಿ ಸ್ವಲ್ಪ ದಪ್ಪನೂ ಇದೆ ಬಾಳೆಹಣ್ಣು. ಸೊ ಮನೆಯಲ್ಲೆಲ್ಲ ಈ ಥರ ಇದ್ದರೆ ತಿನ್ನೋಕ್ಕೆ ಮನಸ್ಸಾಗಲ್ಲ. ಬಟ್ ಬೇರೆಯಲ್ಲಿ ಈ ಥರ ನೋಡಿ, ಸ್ಕೂಲ್ ಟೈಮಲ್ಲಿ ಹಂಗೆ ಮಾಡ್ತಿದ್ವಿಯಪ್ಪ ನಾವು. ಮನೆಯಲ್ಲೇ ಬಾಳೆಹಣ್ಣು ಇರ್ತಿತ್ತು, ಒಂದು ತಿಂತಾ ಇರಲಿಲ್ಲ, ಹಾಳಾಗಿ ಬಿಸಾಕ್ತಿದ್ರು. ಬಟ್ ಅಲ್ಲಿ ಸ್ಕೂಲಲ್ಲಿ ಹೋಗಿ ತಿನ್ನತ್ತಿದ್ವು. ಸ್ಕೂಲ್ದಿರ್ತಿತ್ತಲ್ಲ, ಸ್ಕೂಲಲ್ಲಿ ಹೋಗಿ ಒಂದು ಬಾಳೆ ಮನೆ ಕಡ್ದು ಇಟ್ಬಿಡೋದು, ಇಲ್ಲಾದ್ರೂ ನಂಬಿಸ್ಬಿಡೋದು, ಮತ್ತೆ ಹೋಗಿ ತಿನ್ನೋದಕ್ಕೆ. ಅದೇನು ಗೊತ್ತಿಲ್ಲ, ಫ್ರೆಂಡ್ಸ್ ಜೊತೆ ತಿನ್ನೋಕ್ಕೆ ಬೇರೆಯೇ ಮಜಾ ಬರೋದು. ಅದೇ ಎಲ್ಲ ಮನೇಲೇ ಇರುತ್ತೆ, ಅದನ್ನೇನೂ ತಿನ್ನೋಕ್ಕಾಗಲ್ಲ. ಅದೇ ಫ್ರೆಂಡ್ಸ್ ಜೊತೆ ಅದೆಲ್ಲ ಇದ್ದರೆ ಅದು ಟೇಸ್ಟೇ ಬೇರೆ, ಎಲ್ಲರೂ ಒಟ್ಟಿಗೆ ತಿನ್ನೋಲ್ಲ. ಆ ಥರ ಸೀನ್ ಇವಾಗ ಹೆಂಗೆ. ಇವತ್ತು ಸಂಡೇ ಅಲ್ವಾ, ನನಗೊಂದು ಆಫೀಸ್ ಇದೆ. ಸೊ ಹೋಗ್ಬಿಟ್ಟು ಬರ್ತೀನಿ. ನಾಳೆ ಒಂದು ಮತ್ತೆ ನಾಡಿದ್ದು ಟ್ಯೂಸ್ಡೇ, ನಾಳೆನೇ ಮಂಡೇ ಅಲ್ವಾ. ಇಲ್ಲಿ ಚಿಕ್ಕದಾಗಿ ಒಂದು ಆ್ಯಕ್ಟಿಂಗ್ ಮಾಡಿದ್ದೀನಿ, ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯಾ ಕಾಣೋಣ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮನೆಗೆ ಹೋಗಬೇಕು ಅನ್ನೋ ಪ್ಲ್ಯಾನು ಇದೆ. ನೆಕ್ಸ್ಟ್ ಮಂತು ಸ್ಟಾರ್ಟಿಂಗಲ್ಲಿ ಹೋಗೋಣ ಅಂತಿದ್ದೀನಿ. ಅದು ಗೊತ್ತಿಲ್ಲ ಸಡನ್ನು ಎಷ್ಟು ದಿನಕ್ಕೆ ಹೋಗ್ಬೋದು ನೋಡಿ. ಪ್ರಾಪರಾಗಿ ಹೋಗೋದಾದರೆ 8 ದಿನಕ್ಕೂ ಹೋಗ್ಬೋದು. ನನ್ನ ಪ್ರಕಾರ 8 ದಿನ ಇಲ್ಲ ಈ ಸಲ. ಲಾಸ್ಟ್ ಟೈಮು 8 ಡೇಸ್ ತಗೊಂಡಿದ್ದೆ. 8 ದಿನ ತಗೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಈ ಸಲ ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ. 8 ದಿನ ತಗೊಳ್ಳಲ್ಲ ಹಿಂಗೆ. ಈ ಸಲ ನನ್ನ ಪ್ಲ್ಯಾನ್ ಇರೋದು ಸ್ಟಾರ್ಟಿಂಗ್ ಒಂದಿನ ತಗೊಂಡು ಇಲ್ಲೇ ಇರೋಣ. ಅದಾದಮೇಲೆ ಮನೆಗೆ 6 ಡೇಸ್ ತಗೊಳ್ಳೋಣ. ಅದಾದಮೇಲೆ ಮತ್ತೆ ನೋಡೋಣ ಇಲ್ಲಿದ್ದಾಗ ಅಂತ ಹೋಗೋದು. ಸೊ ಟೋಟಲ್ 8 ವೀಕ್ ಆಫ್ಸ್ ಇರುತ್ತಲ್ಲ, ಹಂಗೆ ನೋಡೋಣ. ನನಗೂ ಗೊತ್ತಿಲ್ಲ ಕನ್ಫರ್ಮ್ ಆಗಿ. ಬಟ್ ನಮ್ಮ ಮನೇಲೇನೋ ದೇವ್ರು ಕೊಡೋ ಫಂಕ್ಷನ್ ಇರೋದ್ರಿಂದ ಅದೆರಡು ಒಟ್ಟಿಗೆ ಆಗೋ ಥರ ಆದರೆ ನಾನು ಮಂತ್ ಎಂಡಲ್ಲಿ ಹೋಗ್ತೀನಿ.
ಮಂತ್ ಎಂಟಲ್ಲಿ ಹೋಗ್ತೀನಿ ಅಂದರೆ ನಾನು ಹೆಂಗೆ ಇದೆಲ್ಲ ಕಾಂಪ್ ಆಫ್ ಮಾಡಬೇಕಾಗತ್ತೆ. ಸೊ ಅದನ್ನು ಗೊತ್ತಿಲ್ಲ, ಅದು ಕನ್ಫರ್ಮೇಷನ್ ಮಾಡಿಲ್ಲ ಅಂದರೆ ನನಗೂ ಏನು ಮಾಡೋಕ್ಕಾಗಲ್ಲ. ಮತ್ತು ಇಲ್ಲ ಮಂತ್ ಎಂಡಲ್ಲಿ ಬೇಡ ಅಂದರೆ, ಬಟ್ ಒಟ್ಟಾರೆ ಮನೆಗಂತೂ ಹೋಗ್ತೀನ. ಇದು ಅಷ್ಟೇ ಬಿಯರ್ಡು ಒಂದು ಸ್ಟೈಕ್ ಎರಡು ತೆಗೆಯೋದಕ್ಕೆ ಟೈಮ್ಗಳೇ ಕೂಡಿ ಬರ್ತಾ ಇಲ್ಲ. ಸೊ ಯಾವಾಗ ತೆಗಿತೀನಿ ನಿಮ್ಮ ಪ್ರಕಾರ, ಯಾವಾಗ ಅಂತ ನಿಮ್ಗೆ ಅನಿಸುತ್ತೆ? ಅದೇನೋ ಗೊತ್ತಿಲ್ಲ ನನಗೆ. ಮೀಸೆ ಅಂತೂ ಇಷ್ಟನೇ ಐತಾ ಇಲ್ಲ. ಮೀಸೆ ಗಡ್ಡ ಎರಡೂ ಬೇಗ ತೆಗಿಬೇಕು. ಏರ್ ಕಟ್ಟು ಅಷ್ಟೇ ಗುರು, ಮತ್ತೆ ಏರ್ ಕಟ್ ಮಾಡಬೇಕು, ಫುಲ್ ಶಾರ್ಟ್ ಮಾಡಬೇಕು. ಯಾವಾಗ ಮಾಡಿದೆ? 2 ತಿಂಗಳಾಯ್ತಾ ಅಂತ ಆಗಿರ್ಬೋದು. ಇವತ್ತು ಸ್ವಲ್ಪ ಬಟ್ಟೆ ಒಗೆಯೋದಕ್ಕೂ ಟೈಮ್ ಸಿಕ್ತು. ಸೊ ಇವತ್ತು ಮಧ್ಯಾಹ್ನ ಹಾಕಿರೋದು ಅದಿನ್ನೂ ವಾಶೇ ಆಗಿರಲಿಲ್ಲ ಅನ್ಸುತ್ತೆ. ಅಂದರೆ ವಾಶ್ ಆಗಿತ್ತು, ಮತ್ತೆ ಆಫ್ ಆನ್ ಮಾಡಿರೋದ್ರಿಂದ ಚೆನ್ನಾಗಿ ವಾಶ್ ಆಗಿಬಿಟ್ಟಿದೆ. ಸೊ ಎಷ್ಟು ಅವರು ಒಂದೂವರೆ ಹಾಕಿದ್ದೆ, ಇವಾಗ ಆಲ್ಮೋಸ್ಟ್ 5 ಗಂಟೆ ಅಂದ್ಕೊಡಿ. 2:30, 3:30, 4:30, 5 ಅಂದರೆ 3.5 to 4 hours. ಅದು ಬೇಕಾಗಿರೋ 1 hour ಟೈಮು. ಅದು ಯಾರೋ ಮತ್ತೆ ಆಫ್ ಮಾಡಾಕವ್ರೆ. ಅದು ಒಂದು ಸಲ ನಾನು ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡಿದ್ರೆ ಅದು ಮತ್ತೆ ಆನ್ ಆದರೆ ಮತ್ತೆ ಇನ್ನೊಂದು 1 hour ತಗೋತ್ತೆ. ಆ ಥರ ಸೀನಾಗಿರೋದು ಇದು. ಇವತ್ತೆಲ್ಲ ಕ್ರಿಕೆಟು ಅದು ಇದು ಅಂತ ಆಡೋದಕ್ಕೆ. ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಹೋದೆ, ಆದರೆ ಬೆಳಿಗ್ಗೆ ಫುಟ್ಬಾಲ್ ಆಡೋರು ಬರಲಿಲ್ಲ. ನನ್ನ ಪ್ರಕಾರ ಸಂಡೇ ಬರೋಲ್ಲ ಅನ್ಕೋತೀನಿ. ಯಾಕಂದರೆ ಸಂಡೇ ಬೇಜಾನ್ ಮಕ್ಳಿಗೆ ಬರ್ತಾರೆ ಕ್ರಿಕೆಟ್ ಆಡೋರು. ಆ ರೀಸನಿಂದ ಫುಟ್ಬಾಲ್ ಆಡೋರು ಬಂದಿಲ್ಲ ನನ್ನ ಪ್ರಕಾರ. ಓಕೆನಾ? ಬಾಕಿ ದಿನ ಬರ್ತಾರೆ, ನಾಳೆನೂ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಏನು ಆಡ್ತೀನಿ, ಅವರು ಸ್ಕೋರಿಗೆ ಆಡೋಲ್ಲ, ಪ್ರಾಪರಾಗಿ ಪಾಸು. ಅದರಿಂದ ನಮ್ಮದು ಸ್ವಲ್ಪ ಪಾಸಿಂಗ್ ಸ್ಕಿಲ್ಲು ಅದೆಲ್ಲ ಇಂಪ್ರೂವ್ ಆಗುತ್ತೆ. ಏನು ಮಾಡ್ತೀನಿ ಇಂಪ್ರೂವ್ ಮಾಡಿಕೊಂಡು ಅಂತಲೂ ನನಗೂ ಅನ್ಸುತ್ತೆ ಏನು. ಬಟ್ ಒಟ್ಟಾರೆ ಆಡ್ತಾಯಿದ್ದೀನಿ ಅಷ್ಟೇ. ಆಡ್ತಾ ಇರೋದ್ರಿಂದ ಮಜಾ ಇದೆ ಅಷ್ಟೇ ಗೈಸ್. ಇವಾಗ ಹೋಗ್ತೀನಿ. ಸೊ ಒಂದ್ಸಲ ನೇಚರ್ ನೋಡ್ಕೊಬಿಡಿ. ನನ್ನ ಮುಖನೇ ನೋಡಿ ನಿಮಗೂ ಬೇಜಾರಾಗಿರುತ್ತಲ್ವ. ಎಷ್ಟು ದಿನ ಆಯ್ತಲ್ಲ ಇಲ್ಲಿ ಬಂದು ಸೇರಿಕೊಂಡು. ಓ ಮೈ ಗಾಡ್, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಏನೋ ಒಂದು ಆಯ್ತಾ ಇದೆ, ಒಟ್ಟಾರೆ ಹೋಯ್ತಾ ಇದೆ, ಹೋಗ್ತಾ ಇರತ್ತೆ. ಒಂದಿನ ದಿ ಎಂಡ್. ಶುಭಂ ಅಷ್ಟೇ ಅಲ್ವಾ. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ನಲ್ಲಿ. ನೆಕ್ಸ್ಟ್ ಒಂದು ಸ್ವಲ್ಪ ಬ್ಲಾಗು ಮೋಟೋ ಬ್ಲಾಗೆಲ್ಲ ಮಾಡೋಣ. ಅವರು ಒಂದೇ ಸಲ ಮೋಟೋ ಬ್ಲಾಗ್ ಮಾಡಿದ್ದೀನಲ್ವಾ. ಎಷ್ಟು ನಾನು 90 ಜಾಗಕ್ಕೆಲ್ಲ ಹೋಗ್ತೀನಿ, ಮೋಟೋ ಬ್ಲಾಗ್ ಮಾಡ್ಬೋದು. ನಾನು ನೆಕ್ಸ್ಟು ಡಿಮಾರ್ಟ್ಗೆ ಹೋದರೆ ಒಂದು ಮಾಡಬೇಕಿತ್ತು. ಅದೇನು ಗೊತ್ತಾ, ಫುಲ್ ಹೆಲ್ಮೆಟ್ ಹಾಕ್ಕೊಂಡ್ರೆ ನನಗೆ ಇಷ್ಟ ಆಗುತ್ತೆ. ಬಟ್ ಆದರೆ ಫುಲ್ ಹೆಲ್ಮೆಟಲ್ಲಿ ಇದರ ಗೋಪ್ರೇಡ್ ಈ ಕ್ಯಾಮ್ರಾ ಇಟ್ಕೊಳ್ಳೋಕ್ಕಾಗಲ್ಲ. ಸಾಕು. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.